Hello everyone, welcome back to my class Learn with Queen. I hope you all are doing good. ಸೊ ಯೂನಿಟ್ 9 ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀವಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಅಂತ. ಈ ಚಾಪ್ಟರಲ್ಲಿ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಕಾನ್ಸೆಪ್ಟ್ನ ಓದ್ಕೊಂಡಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ. ಯಾರೆಲ್ಲ ಕ್ಲಾಸಸ್ನ ನೋಡಿಲ್ಲ ಅವರು ಮೊದಲು ಈ ಕ್ಲಾಸಸ್ನ ನೋಡ್ಕೊಂಬನ್ನಿ. ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ MDG ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ SDGನ ಮುಗಿಸಿದ್ದೀವಿ ಆಲ್ರೆಡಿ. ಸೊ ಇವತ್ತಿನ ಕ್ಲಾಸಲ್ಲಿ ಬಂದು ಹ್ಯೂಮನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇಂಟ್ರಾಕ್ಷನ್ ಕಾನ್ಸೆಪ್ಟ್ನ ಓದೋಣ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸಸ್. ಹ್ಯೂಮನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇಂಟ್ರಾಕ್ಷನ್ ಅಂತ ಬಂದರೆ ಇಲ್ಲಿ ಮಾನವ ಮತ್ತು ಪರಿಸರದ ಪರಸ್ಪರ ಪ್ರಕ್ರಿಯೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಆರ್ ದ ಆಕ್ಟಿವಿಟೀಸ್ ಆಫ್ ಹ್ಯೂಮನ್ ಕೈಂಡ್. ಅಂದರೆ ಮಾನವಜನ್ಯ ಚಟುವಟಿಕೆಗಳು ಮಾನವನ ಚಟುವಟಿಕೆಗಳಾಗಿರುತ್ತವೆ. ಅಂದರೆ ಮಾನವಜನ್ಯ ಅಂದರೆ ಮಾನವ ಮಾಡುವಂತಹ ಚಟುವಟಿಕೆಗಳು ಮಾನವನ ಚಟುವಟಿಕೆಗಳಾಗಿರುತ್ತವೆ. ಇಲ್ಲಿ ಎಕ್ಸಾಂಪಲ್ ಅಂತ ಬಂದರೆ ನಾವು ನೋಡ್ಬೋದು ಇಂಡಸ್ಟ್ರಿಯಲ್ ಆಗಿರ್ಬೋದು, ಎನರ್ಜಿ ಪ್ರೊಡಕ್ಷನ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಅರ್ಬನೈಜೇಷನ್, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ನ್ಯಾಚುರಲ್ ರಿಸೋರ್ಸ್ ಎಕ್ಸ್ಟ್ರಾಕ್ಷನ್, ಇದೆಲ್ಲವೂ ಮ್ಯಾನ್ ಕೈಂಡ್ ಆಕ್ಟಿವಿಟೀಸ್ ಆಗಿರುತ್ತೆ. ಇದೆಲ್ಲವೂ ಮಾಡೋದ್ರಿಂದ ನಮ್ಮ ಪರಿಸರಕ್ಕೆ ಒಳ್ಳೆಯದು ಹೌದು ಆ್ಯಂಡ್ ಕೆಟ್ಟದ್ದು ಹೌದು. ಇವಾಗ ಅಗ್ರಿಕಲ್ಚರಲ್ಲಿ ಫಾರ್ ಎಕ್ಸಾಂಪಲ್ ಅಂತ ಬಂದರೆ ವ್ಯವಸಾಯ ಮಾಡೋದು ಒಳ್ಳೆಯದೇ, ಆದರೆ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡ್ತೀವಿ, ಅದನ್ನು ಎಷ್ಟು ಕೆಟ್ಟದ್ದು ಅಂತಂದರೆ ಆರೋಗ್ಯಕ್ಕೆ. ಸೊ ಇದೆಲ್ಲವನ್ನು ನಾವು ಈ ಚಾಪ್ಟರಲ್ಲಿ ನೋಡ್ತಾ ಇದ್ದೀವಿ. ಸೊ ಸಮ್ ಆಫ್ ದೀಸ್ ಆಕ್ಟಿವಿಟೀಸ್ ವಿಚ್ ಎಫೆಕ್ಟ್ಸ್ ಅವರ್ ಎನ್ವೈರ್ಮೆಂಟ್ ಆರ್ ದ ರೈಸಿಂಗ್ ಪಾಪ್ಯುಲೇಷನ್, ಡಿಫಾರೆಸ್ಟೇಷನ್, ಪೊಲ್ಯೂಷನ್, ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಎಕ್ಸೆಟ್ರಾ. ಇದೆಲ್ಲವನ್ನು ಇವತ್ತು ನಾವು ನೋಡ್ಕೊಳ್ಳೋಣ. ಎನ್ವೈರ್ಮೆಂಟಲ್ ಇಶ್ಯೂ ಅಂತಂದ್ರೆ ಬಂದರೆ ಇಲ್ಲಿ ಎನ್ವೈರ್ಮೆಂಟಲ್ ಇಶ್ಯೂಸ್ ಅಕರ್ಸ್ ವೆನ್ ದ ನ್ಯಾಚುರಲ್ ಬ್ಯಾಲೆನ್ಸ್ ಆಫ್ ಎನ್ವೈರ್ಮೆಂಟ್ ಈಸ್ distributed either in quality or quantity. It can be changed in the proportion of the population of organisms in the food chain, balance of resource, etc. ಸೊ ಈ ಪರಿಸರವನ್ನು ಮೀರಿದ ಮಾನವನ ಚಟುವಟಿಕೆಗಳಿಂದಾಗಿ ವಾಯುಮಾಲಿನ್ಯ ಹೆಚ್ಚಾಗಬಹುದು, ಅರಣ್ಯ ನಾಶವಾಗುತ್ತೆ ಆ್ಯಂಡ್ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದಾಗಿ ರೋಗಗಳು ಬರ್ಬೋದು. ಇದೆಲ್ಲವೂ ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಇದರಿಂದಾಗಿ ಪರಿಸರದ ಮೇಲೆ ಪ್ರಭಾವನೂ ಬೀರುತ್ತೆ. ನೆಕ್ಸ್ಟ್ ಬಂದು ಪೊಲ್ಯೂಷನ್ ಅಂತ ಬರುತ್ತೆ. ಪೊಲ್ಯೂಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎಡಿಷನ್ ಆಫ್ ಅನ್ಡಿಸ್ಕ್ರೈಬ್ಡ್ ಮಟೀರಿಯಲ್ ಇನ್ ಟು ದ ಎನ್ವೈರ್ಮೆಂಟ್ ಆಸ್ ಎ ರಿಸಲ್ಟ್ ಆಫ್ ಹ್ಯೂಮನ್ ಆಕ್ಟಿವಿಟೀಸ್. ನೈಸರ್ಗಿಕ ಪರಿಸರದ ಮೇಲೆ ಆಗುವಂತಹ ಹಾನಿಯಿಂದ ಪರಿಸರ ಸಮಸ್ಯೆ ಉಂಟಾಗುತ್ತೆ. ಇದೆಲ್ಲವೂ ಮಾನವನ ಕೃತ್ಯವೇ ಹೌದು. ಆಹಾರ ಸರಪಳಿಯ ಸಂಪನ್ಮೂಲಗಳ ಕೊರತೆ ಆಗಿ ಇದೆಲ್ಲವೂ ಎನ್ವೈರ್ಮೆಂಟಲ್ ಇಶ್ಯೂಸ್ನ ನಾವು ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಆ್ಯಂಡ್ ದೇರ್ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಂತ ಬರುತ್ತೆ. ಅಂದರೆ ಮಾನವನ ಚಟುವಟಿಕೆಯಿಂದಾಗಿ ಪರಿಸರದ ಮೇಲೆ ಬೇಡದಿರುವಂಥ ವಸ್ತುಗಳು ಸೇರ್ಪಡೆಯಾಗಿ ಮಾಲಿನ್ಯ ಉಂಟಾಗುತ್ತೆ. ಅದರಿಂದ ನಮ್ಮ ಮಾನವಜನ್ಯ ಚಟುವಟಿಕೆಗಳ ವಿಧಗಳು ಮತ್ತು ಅವುಗಳಿಂದ ಪರಿಸರದ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಬಂದು ಇಲ್ಲಿ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಅಂತ ಬರುತ್ತೆ. ಕೈಗಾರಿಕಾ ಚಟುವಟಿಕೆಗಳಿಂದ ಏನೇನು ಪರಿಣಾಮಗಳಾಗ್ತವೆ ಅನ್ನೋದನ್ನ ನೋಡೋಣ. ಏರ್ ಪೊಲ್ಯೂಷನ್ ಆಗುತ್ತೆ. ಸೊ ರಿಲೀಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ CO2, CH4, pollutants SO2 and NO4 particles matters leads to smog, acid rain and global warming. ಇದೆಲ್ಲದಕ್ಕೂ ರೀಸನ್ ಆಗಿರೋದು ಸೊ ಏರ್ ಪೊಲ್ಯೂಷನ್, ಅದು ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಇಂದ ಆಗುತ್ತೆ. ನೆಕ್ಸ್ಟ್ ಬಂದು ವಾಟರ್ ಪೊಲ್ಯೂಷನ್ ಆಗುತ್ತೆ ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ಆಕ್ಟಿವಿಟಿ. ಹೇಗಂತಂದರೆ ಡಿಸ್ಚಾರ್ಜ್ ಆಫ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಕಂಟೈನಿಂಗ್ ಹೆವಿ ಮೆಟಲ್ ಕೆಮಿಕಲ್ಸ್ ಆ್ಯಂಡ್ ವೇಸ್ಟ್ ಪೊಲ್ಯೂಟೆಂಟ್ಸ್ ವಾಟರ್ ಬಾಡೀಸ್. ಇಲ್ಲಿ ಕೈಗಾರಿಕಾ ಚಟುವಟಿಕೆಗಳಲ್ಲಿ ಮಾಲಿನ್ಯ ಆಗೋದು, ಜಲ ಮಾಲಿನ್ಯ ಆಗೋದು, ಅತಿಯಾದ ಕೆಮಿಕಲ್ ಯುಕ್ತ ಪದಾರ್ಥಗಳು ನೀರಿನೊಂದಿಗೆ ಬೆರೆತು ಏನಾಗುತ್ತೆ ಅಂದರೆ ವಾಟರ್ ಪೊಲ್ಯೂಷನ್ ಆಗುತ್ತೆ. ಕೆಮಿಕಲ್ಸು, ಮೆಟಲ್ಸ್ ಆ್ಯಂಡ್ ವೇಸ್ಟ್ ಪೊಲ್ಯೂಟೆಂಟ್ ವಾಟರ್ ಬಾಡೀಸ್ ಅದೆಲ್ಲದರ ಜೊತೆ ಸೇರಿಕೊಳ್ಳುತ್ತೆ. ನೆಕ್ಸ್ಟ್ ಇಂಪ್ಯಾಕ್ಟ್ ಬಂದು ಲ್ಯಾಂಡ್ ಡಿಗ್ರಾಡೇಷನ್. ಲ್ಯಾಂಡ್ ಡಿಗ್ರಾಡೇಷನ್ ಮೀನ್ಸ್ ಭೂಕುಸಿತ. ಸೊ ಮೈನಿಂಗ್ ಆ್ಯಂಡ್ ವೇಸ್ಟ್ ಡಂಪಿಂಗ್ ರೆಡ್ಯೂಸ್ ಸಾಯಿಲ್ ಫರ್ಟಿಲಿಟಿ ಆ್ಯಂಡ್ ಡಿಸ್ಪ್ಯೂಟ್ ಎಕೋಸಿಸ್ಟಮ್. ಎಕ್ಸಾಂಪಲ್ ಬಂದು ಆಸಿಡ್ ರೈನ್ ಡ್ಯೂ ಟು ಸಲ್ಫರ್ ಡೈಆಕ್ಸೈಡ್ ಎಮಿಷನ್, ಆಯಿಲ್ ಸ್ಪಿಲ್ಸ್ contaminating marine ecosystem. Oil spill contaminating marine ecosystem. So this is the example for land degradation. So next ಬಂದು deforestation impact. So loss of biodiversity. ಇಲ್ಲಿ destructions of habitats leads to species extinction. Climate change reduce carbon sequestration and increase CO2 level contribute to global warming. And soil erosion ಅಂತ ಬರುತ್ತೆ. ನೆಕ್ಸ್ಟ್ soil erosion ಅಂತ ಬರುತ್ತೆ. Removal of vegetation expose soil to erosion by wind and water. ಸೊ ಮಣ್ಣಿನ ಸವಕಳಿ ಆಗೋದು ಡಿಫಾರೆಸ್ಟೇಷನಿಂದ ಆಗುತ್ತೆ. ನೆಕ್ಸ್ಟ್ ಬಂದು ಎಕ್ಸಾಂಪಲ್ ಇದರಲ್ಲಿ ಅಮೆಝಾನ್ ರೈನ್ ಫಾರೆಸ್ಟ್, ಡಿಫಾರೆಸ್ಟೇಷನ್ ಆಫ್ ಆರ್ ಅಗ್ರಿಕಲ್ಚರ್ ಆ್ಯಂಡ್ ಲಾಗಿಂಗ್. ನೆಕ್ಸ್ಟ್ ಬಂದು ಅರ್ಬನೈಜೇಷನ್ ಇನ್ಫ್ಯಾಕ್ಟ್ ಬಂದು ಹೀಟ್ ಐಲ್ಯಾಂಡ್ಸ್. ಅರ್ಬನ್ ಏರಿಯಾಸ್ ಎಕ್ಸ್ಪೀರಿಯನ್ಸ್ ಹೈಯರ್ ಟೆಂಪರೇಚರ್ ಡ್ಯೂ ಟು ಲಾಸ್ ಆಫ್ ವೆಜಿಟೇಷನ್ ಆ್ಯಂಡ್ ಹೈ ಎನರ್ಜಿ ಕನ್ಸಂಪ್ಷನ್. ಸೊ ದಟ್ ಈಸ್ ವಾಟ್ ದ ಹೀಟ್ ಐಲ್ಯಾಂಡ್. ವೇಸ್ಟ್ ಜನರೇಷನ್. ಅರ್ಬನೈಜೇಷನ್ ಇಂದಾಗಿ ವೇಸ್ಟ್ ಜನರೇಟ್ ಆಗುತ್ತೆ. ಅರ್ಬನ್ ಏರಿಯಾಸ್ ಪ್ರೊಡ್ಯೂಸ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಸಾಲಿಡ್ ವೇಸ್ಟ್ ಆ್ಯಂಡ್ ಸೀವೇಜ್ ಆಫನ್ ಇಂಪ್ರಾಪರ್ಲಿ ಮ್ಯಾನೇಜ್ಡ್. ಸೊ ಅರ್ಬನೈಜೇಷನ್ ಇಂದಾಗಿ ವೇಸ್ಟ್ ಜನರೇಷನ್ ಜಾಸ್ತಿ ಆಗುತ್ತೆ. ಸೊ ಇಂಪ್ರಾಪರ್ಲಿ ಮ್ಯಾನೇಜ್ ಆಗುತ್ತೆ ಅದೆಲ್ಲ. ಸೊ ದಟ್ ಈಸ್ ವಾಟ್ ದ ಇಂಪ್ಯಾಕ್ಟ್. ಆ್ಯಂಡ್ ಲಾಸ್ ಆಫ್ ಗ್ರೀನ್ ಕವರ್. ಸೊ ಕನ್ವರ್ಷನ್ ಆಫ್ ಫಾರೆಸ್ಟ್ ಆ್ಯಂಡ್
farmlands to urban settlements disputes ecosystem. ಸೊ ಲಾಸ್ ಆಫ್ ಗ್ರೀನ್ ಕವರ್ ಅಂತಂದರೆ ಇಟ್ ಡಿಸ್ಪ್ಯೂಟ್ ಎಕೋಸಿಸ್ಟಮ್. ಅರ್ಬನೈಜೇಷನ್ಗೆ ಎಕ್ಸಾಂಪಲ್ ಬಂದು ಸೊ ಪೊಲ್ಯೂಷನ್ ಇನ್ ಮೆಗಾ ಸಿಟೀಸ್ ಲೈಕ್ ಡೆಲ್ಲಿ, ಬೀಜಿಂಗ್ ಆ್ಯಂಡ್ ಮೆಕ್ಸಿಕೋ ಸಿಟಿ, ಅನ್ರೆಗ್ಯುಲೇಟೆಡ್ ಅರ್ಬನ್ ಸ್ಪೌಲ್ ಇನ್ ರ್ಯಾಪಿಡ್ಲಿ ಗ್ರೋಯಿಂಗ್ ಸಿಟೀಸ್. ದಿಸ್ ಈಸ್ ವಾಟ್ ದ urbanization impact. Next one will be agriculture activities impact, soil ಡಿಗ್ರಾಡೇಷನ್. ಸೊ ಅಗ್ರಿಕಲ್ಚರ್ ಅಂತಂದರೆ ಕೃಷಿ ಚಟುವಟಿಕೆ. ಸೊ ಕೃಷಿ ಚಟುವಟಿಕೆಯಿಂದಾಗಿ ಪರಿಸರದ ಮೇಲೆ ಆಗುವಂತಹ ಪರಿಣಾಮಗಳೇನೇನು ಅಂತ ನಾವಿಲ್ಲಿ ನೋಡ್ತೀವಿ. ಸೊ ಸಾಯಿಲ್ ಡಿಗ್ರಾಡೇಷನ್, ಓವರ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್ ರೆಡ್ಯೂಸ್ ಸಾಯಿಲ್ ಫರ್ಟಿಲಿಟಿ ಆ್ಯಂಡ್ ಕಂಟ್ಯಾಮಿನೇಟ್ಸ್ ವಾಟರ್. ಇಲ್ಲಿ ಜಾಸ್ತಿಯಾಗಿ ರಸಗೊಬ್ಬರಗಳನ್ನು ಫರ್ಟಿಲೈಸರ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ವಾಟರ್ ಸ್ಕ್ಯಾರಿಟಿ, ಎಕ್ಸಿಸಿವ್ ಇರಿಗೇಷನ್ ಲೀಡ್ಸ್ ವಾಟರ್ ಡಿಪ್ಲೇಷನ್ ಆ್ಯಂಡ್ ಸ್ಯಾಲಿನೈಜೇಷನ್. ಜಾಸ್ತಿ ನೀರನ್ನು ಬಳಕೆ ಮಾಡೋದ್ರಿಂದ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್, ಮೀಥೇನ್ ಫ್ರಮ್ ಪೆಡ್ಡಿ ಫೀಲ್ಡ್ ಆ್ಯಂಡ್ ಲೈಫ್ ಸ್ಟಾಕ್, ನೈಟ್ರಸ್ ಆಕ್ಸೈಡ್ ಫ್ರಮ್ ಫರ್ಟಿಲೈಸರ್ಸ್. ಇಲ್ಲಿ ಎಕ್ಸಾಂಪಲ್ ಬಂದು ಆಲ್ಗೆ ಬ್ಲೂಮ್ ಕಾಸ್ಡ್ ಬೈ ಫರ್ಟಿಲೈಸರ್ runoff and methane emission from cattle farming. This is what culture activities. Next one, tea production, fossil fuels. ಇಲ್ಲಿ ಶಕ್ತಿ ಉತ್ಪಾದನೆ ಮಾಡುವ ಹಂತದಲ್ಲಿ ಇದೆಲ್ಲವೂ ಪರಿಸರದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದು ಇಲ್ಲಿ ಓದ್ತೀವಿ. ಫಾಸಿಲ್ ಫ್ಯೂಲ್ಸ್ ಬರ್ನಿಂಗ್ ಕೋಲ್, ಆಯಿಲ್ ಆ್ಯಂಡ್ ಗ್ಯಾಸ್ ರಿಲೀಜಸ್ CO2, ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಏರ್ ಪೊಲ್ಯೂಷನ್. ಇಲ್ಲಿ ಫಾಸಿಲ್ ಫ್ಯೂಲ್ಸನ್ನು ಬರ್ನ್ ಮಾಡೋದ್ರಿಂದ ನಮಗೆ ಜಾಗತಿಕ ತಾಪಮಾನ ಉಂಟಾಗುತ್ತೆ ಆ್ಯಂಡ್ ವಾಯು ಮಾಲಿನ್ಯವೂ ಆಗುತ್ತೆ. ಆ್ಯಂಡ್ ನ್ಯೂಕ್ಲಿಯರ್ ವೇಸ್ಟ್ ಅಂತ ಬಂದರೆ ಇಂಪ್ರಾಪರ್ ಡಿಸ್ಪೋಸಲ್ ಆಫ್ ಆಕ್ಟಿವ್ ವೇಸ್ಟ್ ಪೋಸಸ್ ಸೀರಿಯಸ್ ಹೆಲ್ತ್ ಆ್ಯಂಡ್ ಎನ್ವೈರ್ಮೆಂಟಲ್ ರಿಸ್ಕ್. ಎಕ್ಸಾಂಪಲ್ ಬಂದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಫ್ರಮ್ ಕೋಲ್ ಫೈರ್ಡ್ ಪವರ್ ಪ್ಲಾಂಟ್ಸ್ ಆ್ಯಂಡ್ ಫುಕುಶಿಮಾ ನ್ಯೂಕ್ಲಿಯರ್ ಡಿಸಾಸ್ಟರ್. ದಿಸ್ ಇಸ್ ವಾಟ್ ದ ಎನರ್ಜಿ ಪ್ರೊಡಕ್ಷನ್ ಇಂಪ್ಯಾಕ್ಟ್ ಆನ್ ದ ಎನ್ವಿರಾನ್ಮೆಂಟ್. ಟ್ರಾನ್ಸ್ಪೋರ್ಟೇಷನ್ ಇಂಪ್ಯಾಕ್ಟ್ ಅಂದರೆ ಸಾರಿಗೆಯಲ್ಲಿ ನಮ್ಮ ಭಾರತದಲ್ಲಿ ನಮ್ಮ ಸಾರಿಗೆಯಿಂದಾಗಿ ಯಾವ ಪರಿಣಾಮಗಳು ಪರಿಸರದ ಮೇಲೆ ಬೀಳುತ್ತೆ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಸೊ ಏರ್ ಪೊಲ್ಯೂಷನ್ ಆಗುತ್ತೆ, ಬಸ್ಸುಗಳ ಜಾಸ್ತಿ ಸಂಚಾರದಿಂದಾಗಿ ಆ್ಯಂಡ್ ವಾಹನಗಳ ಸಂಚಾರದಿಂದಾಗಿ ಜಾಸ್ತಿ ಏರ್ ಪೊಲ್ಯೂಷನ್ ಆಗುತ್ತೆ. ನಾಯ್ಸ್ ಪೊಲ್ಯೂಷನ್ ಆಗುತ್ತೆ, ಹಾರ್ನ್ ಹಾಕೋದ್ರಿಂದ ಹ್ಯಾಬಿಟೇಟ್ ಡಿಸ್ಟ್ರಪ್ಷನ್ ಆಗುತ್ತೆ. ಎಕ್ಸಾಂಪಲ್ ಬಂದು ಎಮಿಷನ್ ಫ್ರಮ್ ಆಟೋಮೊಬೈಲ್ಸ್ ಕಂಟ್ರಿಬ್ಯೂಟಿಂಗ್ ಟು ಏರ್ ಕ್ವಾಲಿಟಿ degradation. Next one ಬಂದು ಓವರ್ ಎಕ್ಸ್ಪ್ಲೋಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಇಂಪ್ಯಾಕ್ಟ್ ಆಫ್ ದಿಸ್ ಈಸ್ ಡಿಪ್ಲೀಷನ್ ಆಫ್ ರಿಸೋರ್ಸ್ ಆ್ಯಂಡ್ ಮರೈನ್ ಪೊಲ್ಯೂಷನ್. ಎಕ್ಸಾಂಪಲ್ ಆಫ್ ದಿಸ್ ಈಸ್ ಡಿಪ್ಲೀಷನ್ ಆಫ್ ಗ್ರೌಂಡ್ ವಾಟರ್ ಇನ್ ಅಗ್ರಿಕಲ್ಚರ್ ಏರಿಯಾಸ್. ಸೊ ದಿಸ್ ಈಸ್ ವಾಟರ್ ಓವರ್ ಎಕ್ಸ್ಪ್ಲೋಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಅಂದರೆ ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಶೋಷಣೆ ಮಾಡೋದ್ರಿಂದ ಈ ಪರಿಣಾಮವು ಬರುತ್ತೆ ಅಂತ ಅರ್ಥ ಆಗುತ್ತೆ. ಜಾಸ್ತಿಯಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಅತಿಯಾಗಿ ಶೋಷಣೆ ಮಾಡೋದ್ರಿಂದ, ಅತಿಯಾಗಿ ಬಳಸೋದ್ರಿಂದ ಈ ಎಲ್ಲ ಪರಿಣಾಮಗಳು ಪರಿಸರದ ಮೇಲೆ ಆಗುತ್ತೆ. ಆ್ಯಂಡ್ ವೇಸ್ಟ್ ಜನರೇಷನ್ ಆ್ಯಂಡ್ ಮಿಸ್ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಇಲ್ಲಿ ತ್ಯಾಜ್ಯ ಉತ್ಪಾದನೆ ಮತ್ತು ತಪ್ಪು ನಿರ್ವಹಣೆ ಅಂತ. ಇದರಿಂದ ಪರಿಸರದ ಮೇಲೆ ಆಗುವಂತಹ ಪ್ರಭಾವ ಏನು ಬೀರುತ್ತೆ ಅಂದರೆ ಲ್ಯಾಂಡ್ ಪೊಲ್ಯೂಷನ್ ಆಗುತ್ತೆ ಆ್ಯಂಡ್ ವಾಟರ್ ಕಂಟ್ಯಾಮಿನೇಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ. ಎಕ್ಸಾಂಪಲ್ ಬಂದು ಮೈಕ್ರೋಪ್ಲಾಸ್ಟಿಕ್ ಕಂಟ್ಯಾಮಿನೇಷನ್ ಇನ್ ವಾಟರ್ ಬಾಡೀಸ್ ಆ್ಯಂಡ್ ಮೀಥೇನ್ ಎಮಿಷನ್ ಫ್ರಮ್ ಲ್ಯಾಂಡ್ ಫಿಲ್ಸ್. ಲಾಸ್ಟಲ್ಲಿ ಬಂದು ಟೂರಿಸಮ್ ಅಂತ ಬರುತ್ತೆ. ಈ ಪ್ರವಾಸೋದ್ಯಮದಿಂದ ನಮ್ಮ ಪರಿಸರದ ಮೇಲೆ ಆಗುವಂತಹ ಹಾನಿಗಳೇನು, ಪರಿಣಾಮಗಳೇನು ಅಂತ. ಸೊ ಹಿಯರ್ ಲಿಟರಿಂಗ್ ಆ್ಯಂಡ್ ವೇಸ್ಟ್, ಎಕೋಸಿಸ್ಟಮ್ ಡಿಸ್ಟ್ರಪ್ಷನ್. ಎಕ್ಸಾಂಪಲ್ ಈಸ್ ಪೊಲ್ಯೂಷನ್ ಇನ್ ಹೈ ಆಟಿಟ್ಯೂಡ್ ಏರಿಯಾಸ್ ಲೈಕ್ ಹಿಮಾಲಯಾಸ್ ಆ್ಯಂಡ್ ಡ್ಯಾಮೇಜ್ ಟು ಕೋರಲ್ ರೀಫ್ಸ್ ಇನ್ ದ ಗ್ರೇಟ್ ಬ್ಯಾರಿಯರ್ ರೀಫ್. ಅಂದರೆ ಇಲ್ಲಿ ಯಾವುದು ಜಾಸ್ತಿ ಹೋಗುವಂಥ ಒಂದು ಪ್ರವಾಸ ಸ್ಥಳಗಳಲ್ಲಿ ಅಲ್ಲಿ ಜಾಸ್ತಿ ಏನಾಗುತ್ತೆ ಅಂದರೆ ಪರಿಸರ ಹಾನಿ ಆಗ್ತಾ ಹೋಗುತ್ತೆ. ದಿಸ್ ಈಸ್ ವಾಟ್ ವಿ ಲರ್ನ್ ಅಬೌಟ್ ಹ್ಯೂಮನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇಂಟ್ರಾಕ್ಷನ್ಸ್. ಇಲ್ಲಿ ನಾವು ಕೈಗಾರಿಕಾ ಚಟುವಟಿಕೆಗಳಿಂದ ಆಗಿರುವಂಥ ಒಂದು ಪರಿಣಾಮವನ್ನು, ಭೂಕುಸಿತದಿಂದ ಆಗಿರುವಂತಹ ಪರಿಣಾಮ, ಅರಣ್ಯ ನಾಶದಿಂದ ಆಗುವಂಥ ಪರಿಣಾಮಗಳನ್ನು, ನಗರೀಕರಣ, ಕೃಷಿ ಚಟುವಟಿಕೆ, ಶಕ್ತಿ ಉತ್ಪಾದನೆ ಮಾಡೋದ್ರಿಂದ, ಸಾರಿಗೆಯಿಂದ, ನೈಸರ್ಗಿಕ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಸೋದ್ರಿಂದ ಆ್ಯಂಡ್ ತ್ಯಾಜ್ಯ ಉತ್ಪಾದನೆ ಮತ್ತು ತಪ್ಪು ನಿರ್ವಹಣೆಗಳನ್ನು ಮಾಡೋದ್ರಿಂದ ಆ್ಯಂಡ್ ಪ್ರವಾಸೋದ್ಯಮದಿಂದ ನಮ್ಮ ಪರಿಸರದ ಮೇಲೆ ಹೇಗೆಲ್ಲ ಯಾವ ರೀತಿ ಪ್ರಭಾವ ಬೀರುತ್ತೆ, ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದ್ವಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ಮುಂದಿನ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆಗೆ ಅಂದರೆ ಎನ್ವೈರ್ಮೆಂಟಲ್ ಇಶ್ಯೂಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಕೀಪ್ ರೀಡಿಂಗ್ ಯುವರ್